ನಮಸ್ಕಾರ ಸ್ನೇಹಿತರೆ, ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಹಸಿ ಅವರೆಕಾಳು ಗ್ರೇವಿ ಹೇಗೆ ಮಾಡೋದಂತ ನೋಡೋಣ. ಇದು ಅನ್ನ, ಮುದ್ದೆ, ಚಪಾತಿ ಎಲ್ಲದಕ್ಕೂ ಆಗುತ್ತೆ. ಅವರೆಕಾಳು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ವಿಸಿಲ್ ಸಾಕಾಗುತ್ತೆ. ಇದು ಹಸಿ ಅವರೆಕಾಳು, ಹಾಗಾಗಿ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊತೀನಿ. ಒಂದು 4 ಮೆಣಸಿನ್ಕಾಯಿ, 1-3 ಲವಂಗ, ಅರ್ಧ ಇಂಚು ಚಕ್ಕೆ, ಅರ್ಧ ಸ್ಪೂನು ಕಡಲೆಪಪ್ಪು, ಒಂದು 4ರಿಂದ 5 ಗೋಡಂಬಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 4 ಪೀಸು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಗಸಗಸೆ ಸ್ವಲ್ಪ, 1-3 ಸ್ಪೂನು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ. ಇದನ್ನೆಲ್ಲ ಹಾಕ್ಕೊಂಡು ನಾನು ಗ್ರೈಂಡರ್ ಮಾಡ್ಕೊತೀನಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ. ರುಬ್ಬಿದಾಗೈತೆ. ಅಷ್ಟರಲ್ಲಿ ಕಾಳು ಬೆಂದೈತೆ. ಕಾಳು ಬೆಂದಿದ್ದಾಗೈತೆ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಂತೂ 4-5 ನಿಮಿಷದಲ್ಲಿ ಮಾಡ್ಕೋಬೋದು, ಅಷ್ಟು ಬೇಗ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. 1-3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಅಲ್ವಾ, ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಸಾಸಿವೆ ಒಂದು ಅರ್ಧ ಟೀ ಸ್ಪೂನು, ಸ್ವಲ್ಪ ಕರಿಬೇವು, ಇದಂತೂ ಪೂರಿಗೆ ಚಪಾತಿಗೆ ತುಂಬ ಚೆನ್ನಾಗಿರೋದು. ಚಕ್ಕೆ ಒಂದು ಅರ್ಧ ಇಂಚು, ಲವಂಗ 1-2, ಪಲಾವ್ ಎಲೆ. ಇದು ಡಾಬಾ ಸ್ಟೈಲಲ್ಲಿ ಇರುತ್ತೆ. ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಈರುಳ್ಳಿ, ಕಟ್ ಮಾಡಿರೋಂಥ ಈರುಳ್ಳಿನೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಒಂದು ಟೊಮೆಟೊ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನಾಟಿ ಟೊಮೊಟೊ ಹಾಕಿಲ್ಲ, ನಾನು ಪಾರಮ್ ಟೊಮೊಟೊ ಹಾಕಿದ್ದೀನಿ. ಇದು ಗ್ರೇವಿಗೆ ಬಂದು ಪಾರಮ್ ಟೊಮೊಟೊನೇ ಇದ್ದರೆ ಚೆನ್ನಾಗಿರುತ್ತೆ, ನಾಟಿ ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ. ಖಾರದ ಪುಡಿ 1-2 ಸ್ಪೂನು, ಧನಿಯಾ ಪುಡಿ 1-2 ಸ್ಪೂನು, ಚಿಟಿಕೆ ಅರಿಶಿನ, ಗರಂ ಮಸಾಲ. ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊತಾ ಇದ್ದೀನಿ. ಗ್ರೇವಿ ನಾನು ಮಾಡ್ತಾ ಇರೋದು ಇವತ್ತು ಚಪಾತಿ, ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊತಾ ಇದ್ದೀನಿ. ರುಬ್ಬಿರೋಂಥ ಮಸಾಲನೂ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಕ್ಲೀನಾಗಿ, ಎಲ್ಲ ಒಂದೇ ಥರ. ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ, ಎಲ್ಲ ಸಾಫ್ಟ್ ಆಗಲಿ, ಹಾಗಾಗಿ ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನೋಡಿ. 1-2 ನಿಮಿಷ ಬೆಂದಿದ್ದಾಗೈತೆ, ಎಲ್ಲ ಸಾಫ್ಟು ಆಗೈತೆ. ಈರುಳ್ಳಿ, ಟೊಮೊಟೊ ಎಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಕಾಳು ಬೇಯೋದಕ್ಕೆ ಹಾಕ್ಕೊಂಡಿದ್ದು, ಇಲ್ಲಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಉಪ್ಪು. ಬೇಯಿಸಿರೋಂಥ ಕಾಳು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಕೊತಾ ಇದ್ದೀನಿ. ನಾನು ಕಾಳು ಬೇಯಿಸ್ಕೊಂಡಿದ್ನಲ್ವ, ಆ ನೀರೇ ಹಾಕ್ಕೊಂಡಿರೋದು, ಬೇರೆ ಎಕ್ಸ್ಟ್ರಾ ನೀರೇನು ಹಾಕ್ಕೊಂಡಿಲ್ಲ. ಇಷ್ಟು ತಿಕ್ಕಾಗಿರೋ ಸಾಕಾಗುತ್ತೆ ಗ್ರೇವಿಗೆ. ನಿಮ್ಗೆ ಇನ್ನು ಸ್ವಲ್ಪ ನೀರು ಥರ ಇರಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೋಬೋದು. ಒಂದು ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊತೀನಿ. 1-2-3 ನಿಮಿಷ ಸಾಕು ಬೆಂದರೆ. ಮಸಾಲೆ ಎಲ್ಲ ಬೆಂದೈತೆ, ಅದು ಕಾಳಿಗೆ ಮಸಾಲೆ ಎಲ್ಲ ಹೊಂದ್ಕೋಬೇಕು, ಹಾಗಾಗಿ 1-2-3 ನಿಮಿಷ ಬೇಯಿಸ್ಕೊತೀನಿ ನೋಡಿ. ಎಲ್ಲ ಎಣ್ಣೆ ಬಿಟ್ಕೊಂಡೈತೆ. ಸೈಡಲ್ಲಿರೋ ಮಸಾಲೆ ಎಲ್ಲ ಸ್ಪೂನಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ. ಆ ಕಡಾಯಿಗೆ ಕಚ್ಕೊಂಡಿರುತ್ತೆ, ಸ್ಪೂನಲ್ಲಿ ಈ ಕಡೆ ಎಳ್ಕೊಂಡ್ರೆ ಬರುತ್ತೆ ಅದು. ನೋಡಿ, ಇಷ್ಟು ತಿಕ್ಕಾಗೈತೆ. ಇದು ಚಪಾತಿ, ಪೂರಿ, ದೋಸೆಗೆ ಇಷ್ಟಿದ್ರೆ ಸಾಕಾಗುತ್ತೆ ತಿಕ್ನೆಸ್ಸು. ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ತರಕಾರಿ ಬೇಕು ಅಂದರೆ ಹಾಕೋಬೋದು. ಆಲೂಗಡ್ಡೆ, ಬದನೆಕಾಯಿ ಹಾಕ್ಕೊಂಡ್ರಂತೂ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.